ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಸೊ ಈ ಸಂಚಿಕೆಯಲ್ಲಿ ನಾವು ವಕ್ಫ್ ಬೋರ್ಡ್ ಅಂದ್ರೆ ಏನು ಅಂಡ್ ವಕ್ಫ್ ಬೋರ್ಡ್ನ ಗವರ್ನ್ ಮಾಡುವಂತಹ ಆಕ್ಟ್ ಯಾವುದು ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ವಕ್ಫ್ ಅಂದ್ರೆ ಏನು? ಸೊ ಎಲ್ಲರಿಗೆ ತುಂಬಾ ಕನ್ಫ್ಯೂಷನ್ ಇದೆ. ಈ ವಕ್ಫ್ ಬೋರ್ಡ್ ಏನ್ ಮಾಡುತ್ತೆ ಅಂದ್ರೆ, ಈ ಮುಸ್ಲಿಮರು ಯಾರಿರ್ತಾರೆ ಅವರು ಚಾರಿಟಬಲ್ ಅಥವಾ ರಿಲಿಜಿಯಸ್ ಪರ್ಪಸಸ್ಗೆ ಅವ್ರ ಪ್ರಾಪರ್ಟಿನ ದಾನ ಮಾಡ್ತಾರೆ. ಸೊ ಆ ಪ್ರಾಪರ್ಟಿನ ಗವರ್ನ್ ಅಥವಾ ಅಡ್ಮಿನಿಸ್ಟರ್ ಮಾಡೋದು ಈ ವಕ್ಫ್ ಬೋರ್ಡ್. ಸೊ ಈ ವಕ್ಫ್ ಬೋರ್ಡ್ ರಿಲೇಟೆಡ್ ಇಶ್ಯೂಸ್ ಅಥವಾ ಅವ್ರಿಗೆ ಪವರ್ಸ್ ಯಾರು ಕೊಡ್ತಾರೆ ಅಂದ್ರೆ ವಕ್ಫ್ ಆಕ್ಟ್ ಆಫ್ 1995 ಕೊಡುತ್ತೆ. ಸೊ ಈ ವಕ್ಫ್ ಆಕ್ಟ್ ಆಫ್ 1995 ಏನು ಹೇಳುತ್ತೆ ಅಂದ್ರೆ, ಒಂದು ಸೆಂಟ್ರಲ್ ಅಲ್ಲಿ ಒಂದು ಬೋರ್ಡ್ ಇರಬೇಕು. ಸೊ ಅದು ಬಂದ್ಬಿಟ್ಟು ಸೆಂಟ್ರಲ್ ವಕ್ಫ್ ಕೌನ್ಸಿಲ್. ಸೊ ಈ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಬೋರ್ಡ್ ಬಂದ್ಬಿಟ್ಟು ಈ ಇಂಡಿಯಾದಲ್ಲಿ ಇರುವಂತಹ ಎಲ್ಲಾ ವಕ್ಫ್ ಬೋರ್ಡ್ ನ ಗವರ್ನ್ ಮಾಡುತ್ತೆ. ಸೊ ನಮ್ ಇಂಡಿಯಾದಲ್ಲಿ ಸುಮಾರು 30 ವಕ್ಫ್ ಬೋರ್ಡ್ಗಳಿದೆ. ಸೊ ಈ ವಕ್ಫ್ ಬೋರ್ಡ್ ಈ ಪ್ರಾಪರ್ಟಿಗಳು ಬರುವಂತಹ ದುಡ್ಡು ಏನ್ ಮಾಡುತ್ತೆ ಅಂದ್ರೆ ನಾವು ಪ್ರೊಸೀಡ್ಸ್ ಅಂತ ಕರಿತೀವಿ. ಸೊ ಈ ಪ್ರೊಸೀಡ್ಸ್ ಇಂದ ಏನ್ ಮಾಡುತ್ತೆ ಅಂದ್ರೆ ಮಸ್ಜಿದ್ಗೆ ಕಟ್ಸಕ್ಕಾಗ್ಲಿ ಅಥವಾ ಎಜುಕೇಶನಲ್ ಪರ್ಪಸಸ್ ಆಗ್ಲಿ ಅಥವಾ ಈ ಬರಿಯಲ್ ಗ್ರೌಂಡ್ಸ್ ಅಂತ ಏನ್ ಕರಿತೀವಿ, ಸ್ಮಶಾನ ಭೂಮಿಗಳು ಏನಂತ ಕರಿತೀವಿ, ಅದಕ್ಕೆ ಈ ಫಂಡ್ಸ್ ಏನ್ ಬರುತ್ತೆ ಅದಕ್ಕೆ ಖರ್ಚು ಮಾಡುತ್ತೆ. ಅಂಡ್ ಇಂಡಿಯಾದಲ್ಲಿ 3ನೇ ಅತಿ ದೊಡ್ಡ ಪ್ರಾಪರ್ಟಿ ಹೋಲ್ಡರ್ ಬಂದ್ಬಿಟ್ಟು ಈ ವಕ್ಫ್ ಬೋರ್ಡ್. ಸೊ ಫಸ್ಟ್ ಅಂಡ್ ಸೆಕೆಂಡ್ ಬಂದ್ಬಿಟ್ಟು ನಮ್ಮ ರೈಲ್ವೇಸ್ ಅಂಡ್ ಡಿಫೆನ್ಸ್ ಆದ್ಮೇಲೆ ದ ಥರ್ಡ್ ಲಾರ್ಜೆಸ್ಟ್ ಪ್ರಾಪರ್ಟಿ ಓನರ್ ಇಂಡಿಯಾದಲ್ಲಿ ಬಂದ್ಬಿಟ್ಟು ಈ ವಕ್ಫ್ ಬೋರ್ಡ್. ಸೊ ಈ ವಕ್ಫ್ ಬೋರ್ಡ್ ಸಂಬಂಧಪಟ್ಟಂತಹ ತುಂಬಾ ಹಗರಣಗಳು ಈ ನಡುವೆ ನಡೀತಾ ಇದೆ. ಈ ಪವರ್ಸ್ ಕೊಟ್ಟಿರೋ ಕಾರಣದಿಂದ ಕೆಲವಾರು ಹಗರಣ ನಡೆದಿದೆ ಅಂತ ಅನ್ಕೊಂಡು ನಮ್ ಸೆಂಟ್ರಲ್ ಗವರ್ಮೆಂಟ್ ಕೆಲವು ಅಮೆಂಡ್ಮೆಂಟ್ ನ ತರಬೇಕು ಅಂತ ಅನ್ಕೊಂಡ್ರು. ಸೊ ಹಗರಣ ಎಲ್ಲೆಲ್ಲಿ ನಡೀತು ಅಂದ್ರೆ ಮಹಾರಾಷ್ಟ್ರ ಲ್ಯಾಂಡ್ ಸ್ಕ್ಯಾಮ್, ಈ ಟ್ರಸ್ಟ್ ಪ್ರಾಪರ್ಟಿ ಈ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂತಹ ಒಂದು ಲ್ಯಾಂಡ್ ಸ್ಕ್ಯಾಮ್ ನಡೀತು ಪುಣೆಯಲ್ಲಿ. ಸೊ ಆವಾಗ ತುಂಬಾ ದೊಡ್ಡ ಹಗರಣ ನಡೀತು. ಅಂಡ್ ನಮ್ ಕರ್ನಾಟಕದಲ್ಲಿ 2012 ಅಲ್ಲೂ ಕೂಡ ಈ ಟ್ರಸ್ಟ್ ಪ್ರಾಪರ್ಟಿ ಈ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂತಹ ಹಗರಣ ನಡೀತು. ಅಂಡ್ ನಮ್ ತಮಿಳುನಾಡು ಅಲ್ಲೂ ಕೂಡ 2021, 23 and 22 ಅಲ್ಲೂ ಕೂಡ ಇಂತಹ ಸಿಚುವೇಶನ್ಸ್ ಅಂಡ್ ಇಂತಹ ಸ್ಕ್ಯಾಮ್ಗಳು ನಡೀತು. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಮ್ ಸೆಂಟ್ರಲ್ ಗವರ್ಮೆಂಟ್ ಏನಿದೆ ಈ ಅಮೆಂಡ್ಮೆಂಟ್ ಬಿಲ್ ನ ಪ್ರಪೋಸ್ ಮಾಡಿದ್ದಾರೆ. ಈ ವಿಂಟರ್ ಸೆಷನ್ಸ್ ಅಲ್ಲಿ ಇದನ್ನ ಮೂವ್ ಮಾಡಿ ಇದು ಪ್ರಪೋಸಲ್ ನ ಮುಂದೆ ಹಾಕಿ ಇದನ್ನ ಪಾಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಲ್ಯಾಂಡ್ಗೆ ಸಂಬಂಧಪಟ್ಟಂತ ಹಗರಣಗಳು ನಡೀತಾ ಇದೆ. ಯಾಕೆ ಇಷ್ಟು ಹಗರಣ ನಡೀತಾ ಇದೆ ಅಂದ್ರೆ, ಒಂದು ಅಭಿಪ್ರಾಯ ಬಂದು ಅವ್ರಿಗೆ ಕೊಟ್ಟಿರುವಂತಹ ಪವರ್ಸ್, ಅವ್ರಿಗೆ ಕೊಟ್ಟಿರುವಂತಹ ಅಧಿಕಾರ ಅಂತ ಹೇಳ್ಬಹುದು. ಸೊ ಅಧಿಕಾರ ಏನು? ಸೊ ಈ ಆಕ್ಟ್ ಒಳಗಡೆ ಅವ್ರಿಗೆ ಕೊಟ್ಟಿರುವಂತಹ ಪವರ್ಸ್ ಏನು ಅಂತ ನಾವು ತಿಳ್ಕೊಳ್ಳೋಣ. ಸೊ ಸೆಕ್ಷನ್ 40 ಆಫ್ ದಿಸ್ ವಕ್ಫ್ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ, ಅವರು ಏನಾದ್ರೂ ಈ ಟ್ರಸ್ಟ್ ಪ್ರಾಪರ್ಟಿ ನಮ್ದು ಅಂತ ಹೇಳ್ಬಿಟ್ಟು, ಅಂದ್ರೆ ನಮ್ದು ಅಂದ್ರೆ ವಕ್ಫ್ ಬೋರ್ಡ್ದು ಅಂತ ಹೇಳ್ಬಿಟ್ಟು ಅವ್ರ ಅಫಿಷಿಯಲ್ ಗೆಜೆಟ್ ಅಲ್ಲಿ ಅವರು ನೋಟಿಸ್ ನ ರಿಲೀಸ್ ಮಾಡಿದ್ರೆ ಆ ಪ್ರಾಪರ್ಟಿ ಬಂದು ವಕ್ಫ್ ಬೋರ್ಡ್ ಆಗುತ್ತೆ. ಅಂಡ್ ಅದು ಯಾರಾದ್ರೂ ಚಾಲೆಂಜ್ ಮಾಡ್ಬೇಕು, ಆ ಪ್ರಾಪರ್ಟಿ ಇಲ್ಲ ವಕ್ಫ್ ಬೋರ್ಡ್ ಅಲ್ಲ ನಮ್ದು ಅಂತ ಅವ್ರು ಏನಾದ್ರೂ ಚಾಲೆಂಜ್ ಮಾಡ್ಬೇಕಂದ್ರೆ ಅದು ವಕ್ಫ್ ಬೋರ್ಡ್ ರಚನೆ ಮಾಡುವಂತಹ ಟ್ರಿಬ್ಯುನಲ್ ನಲ್ಲೇನೆ ಅವರು ಅರ್ಜಿಯನ್ನ ಹಾಕೊಳ್ಬೇಕು. ಅಂಡ್ ಅವ್ರೇನು ಇದ್ರ ಮೇಲೆ ಡಿಸೈಡ್ ಮಾಡ್ತಾರೆ, ಈ ಟ್ರಿಬ್ಯುನಲ್ ಏನ್ ಡಿಸೈಡ್ ಮಾಡ್ತಾರೆ, ಈ ವಕ್ಫ್ ಟ್ರಿಬ್ಯುನಲ್ ಏನ್ ಡಿಸೈಡ್ ಮಾಡ್ತಾರೋ ಅದೇ ಫೈನಲ್ ಆಗುತ್ತೆ. ಅವರು ಅದರ ಮೇಲೆ ಅಪೀಲ್ ಮಾಡಂಗೆ ಇಲ್ಲ. ಸೊ ಇದು ಇದ್ದಿದ್ದು ಜನರಲ್ ರೂಲ್. ಸೊ ಇದು ಕೊಟ್ಟಾದ್ಮೇಲೆ ತುಂಬಾ ಅಧಿಕಾರ ಬಂದಿದೆ ಅವ್ರಿಗೆ. ಅಂಡ್ ಅವರು ಇಲ್ಲಿದ್ದ ಲ್ಯಾಂಡ್ಸು ಕೂಡ ನಮ್ದು ಅಂತ ಹೇಳ್ಬಿಟ್ಟು ಅವರು ಸ್ಕ್ಯಾಮ್ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಅಭಿಪ್ರಾಯ ಜನರಲ್ಲಿ ಮೂಡಿದೆ. ಸೊ ಇದನ್ನ ಚೇಂಜ್ ಮಾಡ್ಬೇಕು ಅಂತ ನಮ್ ಸೆಂಟ್ರಲ್ ಗವರ್ಮೆಂಟ್ ಕೆಲವು ಅಮೆಂಡ್ಮೆಂಟ್ ಈ ಆಕ್ಟ್ ಅಲ್ಲಿ ಮಾಡ್ಬೇಕು. ಅವ್ರ ಕೆಲವು ಪವರ್ಸ್ ನ ಅವ್ರಿಗೆ ಕಡಿಮೆ ಮಾಡ್ಬೇಕು. ಅಂಡ್ ಯಾರು ತೊಂದರೆಗೆ ಒಳಗಾಗಿದಾರೋ ಅವ್ರಿಗೆ ಒಂದು ಸೊಲ್ಯೂಷನ್ ನ ನೀಡಬೇಕು ಅಂತ ಒಂದು ಅಮೆಂಡ್ಮೆಂಟ್ ಬಿಲ್ ನ ಪ್ರಪೋಸ್ ಮಾಡ್ತಾರೆ. ಆ ಅಮೆಂಡ್ಮೆಂಟ್ ಬಿಲ್ ಏನು ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.